ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಕೆಲವು ಹಾಡುಗಳ ತುಣುಕುಗಳನ್ನು ನಿಮ್ಮ ಜೊತೆಗೆ ನಾನು ಮಾತನಾಡ್ತಾ ಇದ್ದೇನೆ. ಕಣ್ಣೀರು ಧಾರೆ ಇದೇಕೋ ಕಣ್ಣೀರು ಧಾರೆ ಇದೇಕೋ ಅಂತಕ್ಕಂಥ ಒಂದು ಸಂಗೀತದ ಒಂದು ಲೈನನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಇಷ್ಟೊಂದು ಜಗತ್ತು ವಿಸ್ಮಯವಾಗಿರುವಾಗ, ಇಷ್ಟೊಂದು ಜಗತ್ತು ಸೌಂದರ್ಯವಾಗಿರುವಾಗ ಕಣ್ಣೀರಿನ ಧಾರೆ ಯಾಕೆ? ಒಂದೇ ವಿಚಾರಕ್ಕೆ ಪದೇ ಪದೇ ಅಳುವುದು ಯಾಕೆ? ಒಂದೇ ವಿಚಾರಕ್ಕೆ ನಾವು ನೊಂದುಕೊಳ್ಳುವುದು ಯಾಕೆ? ಹೇಗೆ ಸೂರ್ಯ ತನ್ನ ದಿಕ್ಕನ್ನು ಬದಲಿಸುತ್ತಾನೆ, ಹೇಗೆ ಬೆಳಗ್ಗೆ ರಾತ್ರಿ ಹೊತ್ತಿನಲ್ಲಿ ಮುಳುಗುತ್ತಾನೆ, ಹೇಗೆ ಚಂದ್ರ ಬರ್ತಾನೆ, ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಬರ್ತದೆ. ಮತ್ತು ಆ ಕಷ್ಟಗಳು ಮಾಯವಾಗಿ ಸುಖದ ಕ್ಷಣಗಳೂ ಕೂಡ ಬರ್ತವೆ. ಅದಕ್ಕೆ ಯಾಕೆ ನೀನು ಕಣ್ಣೀರ ಧಾರೆಯನ್ನು ಹಾಕ್ತೀಯ? ಒಂದೇ ವಿಚಾರಕ್ಕೆ ಪದೇ ಪದೇ ದುಃಖಿಸುವುದು ಯಾಕೆ? ಜೀವನದಲ್ಲಿ ಅನೇಕ ರೀತಿಯಾದ ಘಟನೆಗಳು ನಡೆದು ಹೋಗ್ತವೆ. ಆ ಒಂದೇ ವಿಚಾರಕ್ಕೆ ನೀನು ಯಾಕೆ ದುಃಖಿಸ್ತೀಯ, ನೀನು ಯಾಕೆ ಅಳ್ತೀಯ ಅಂತಕ್ಕಂಥ ವಿಚಾರವನ್ನು ಈ ಒಂದು ಸಂಗೀತದಲ್ಲಿದೆ. ಮತ್ತು ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯ ಆನಂದಗಳಿವೆ, ಆದರೆ ನಾವು ನೋಡುವ ದೃಷ್ಟಿಕೋನ ಬದಲಾಗಿ. ಮನಸ್ಸಿಗೆ ನೋವಾಗಿದೆಯಾ, ದುಃಖ ಆಗಿದೆಯಾ? ಪ್ರಕೃತಿಯ ಸೌಂದರ್ಯದ ಕಡೆ ನಿನ್ನ ಮನಸ್ಸನ್ನು ವಾಲಿಸು. ಪ್ರಕೃತಿಯ ಸೌಂದರ್ಯದ ಕಡೆ ನಿನ್ನ ಮನಸ್ಸನ್ನು ವಾಲಿಸು. ಆಗ ನಿನ್ನ ಮನಸ್ಸಿಗೆ ಇನ್ನಷ್ಟು ಮುದು ನೆಮ್ಮದಿಯನ್ನು ತರಲು ಸಾಧ್ಯವಿದೆ. ಈ ವಿಚಾರ ನಮ್ಮೆಲ್ಲರ ಬದುಕಿಗೆ ಬಹುಮುಖ್ಯವಾಗಿದೆ. ನಮ್ಮ ಮನಸ್ಸು ಪ್ರಫುಲ್ಲ ಆಗ್ತದೆ, ನಮ್ಮ ಮನಸ್ಸು ಶಾಂತವಾಗ್ತದೆ.